ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇತ್ತೀಚೆಗೆ ಕಡಿಮೆ TRPಯನ್ನು ಪಡ್ಕೊಂಡಿದ್ರೂ ಕೂಡ ಕೆಲವೊಂದು ವೀಕ್ಷಕ ಬಳಗ ಈ ಒಂದು ಧಾರಾವಾಹಿಯನ್ನು ತಪ್ಪದೇ ನೋಡ್ತಾರೆ. ಈ ಹಿಂದೆ ಈ ಧಾರಾವಾಹಿಯನ್ನು ನೋಡ್ತಿದ್ದಂಥ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ, ಒಂದು ಪ್ರೈಮ್ ಟೈಮಲ್ಲಿ ಈ ಒಂದು ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇತ್ತು. ಇನ್ನೊಂದು ಸ್ನೇಹ ಪಾತ್ರಕ್ಕೋಸ್ಕರ ಕೂಡ ಸಾಕಷ್ಟು ಜನ ಈ ಧಾರಾವಾಹಿಯನ್ನು ನೋಡ್ತಾ ಇದ್ರು. ಯಾವಾಗ ಟೈಮಿಂಗ್ಸ್ ಚೇಂಜ್ ಆಯಿತು, ಯಾವಾಗ ಸೀರಿಯಲಿಂದ ಸ್ನೇಹ ಪಾತ್ರಧಾರಿಯಾಗಿದ್ದಂಥ ಆ ನಟಿ ಆಚೆ ಹೋದ್ರು, ಅದಾದ ಮೇಲೆ ಕಂಪ್ಲೀಟ್ ಆಗಿ ಇದರ ಒಂದು TRP ಕುಂಠಿತ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ನೇಹ ಮತ್ತೆ ಒಂದು ಸೀರಿಯಲ್ಗೆ ಎಂಟ್ರಿ ಕೊಡಬೇಕು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಮತ್ತೆ ಬರಬೇಕು ಅಂತ ಸಾಕಷ್ಟು ಜನ ಕೇಳ್ಕೊಂಡ್ರು. ಆದರೆ ಅದು ಆಗಿಲ್ಲ ಸ್ನೇಹಿತರೆ. ಆದರೆ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಸ್ನೇಹ ಪಾತ್ರಧಾರಿ ಹೊರನಡೆದಿದ್ದಾರೆ. ಈ ಪಾತ್ರಕ್ಕೆ ಮತ್ತೊಂದು ಎಂಟ್ರಿ ಕೂಡ ಆಗಿದೆ ಸ್ನೇಹಿತರೆ. ಹಾಗಾದರೆ ಈಕೆ ಯಾರು? ಮತ್ತೆ ಸ್ನೇಹನೇ ಕಮ್ಬ್ಯಾಕ್ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಅದರ ಜೊತೆಗೆ ಈ ಧಾರಾವಾಹಿಯಿಂದ ಸ್ನೇಹ ಪಾತ್ರಧಾರಿ ಯಾಕೆ ಹೊರನಡೆದ್ರು, ಅದಕ್ಕೆ ಯಾರು ಎಂಟ್ರಿ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಧಾರಾವಾಹಿ. ಆರಂಭದಿಂದಲೂ ಕೂಡ ಪ್ರೇಕ್ಷಕರ ಫೇವರೆಟ್ ಧಾರಾವಾಹಿಗಳಲ್ಲಿ ಒಂದಾಗಿತ್ತು. ಪುಟ್ಟಕ್ಕ ಹಾಗೂ ಆಕೆಯ 3 ಹೆಣ್ಣು ಮಕ್ಕಳ ಸುತ್ತುವ ಈ ಧಾರಾವಾಹಿಯ ಕತೆ ಜನಮನ ಗೆದ್ದಿದ್ದಂತೂ ಹೌದು. ಹಿರಿಯ ನಟಿ ಉಮಾಶ್ರೀಯವರು ಪುಟ್ಟಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದಂತೂ ಸಿನಿ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಸಂತಸವನ್ನ ತಂದಿಡ್ತು. ಇದರಲ್ಲಿ ಸ್ನೇಹ ಅನ್ನುವಂಥ ದಿಟ್ಟ ಹೆಣ್ಣು ಮಗಳ ಪಾತ್ರ ಕೂಡ ಜನರಿಗೆ ಇಷ್ಟ ಆಗಿತ್ತು. ಇದ್ರೆ ಈ ರೀತಿಯಾದಂಥ ಹೆಣ್ಣು ಮಗಳು ಇರಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಆಸೆ ಕೂಡ ಹೌದು. ಕಂಠಿ ಹಾಗೆ ಸ್ನೇಹಳ ಲವ್ ಸ್ಟೋರಿಯನ್ನ ಇಷ್ಟಪಟ್ಟು ವೀಕ್ಷಿಸುತ್ತಿದ್ದಂಥ ಪ್ರೇಕ್ಷಕರಿಗೆ ವಿಚಿತ್ರ ತಿರುವನ್ನ ನೀಡಿದ್ರು ಧಾರಾವಾಹಿಯ ನಿರ್ದೇಶಕರು. ಹೌದು, ಸ್ನೇಹ ಪಾತ್ರಧಾರಿಯಾಗಿದ್ದಂಥ ಸಂಜನಾ ಬುರ್ಲಿ ಅವರು ಧಾರಾವಾಹಿಯನ್ನ ಬಿಡಬೇಕಾಗಿ ಬಂದಿದ್ದಕ್ಕೆ ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರವನ್ನೇ ಸಾಯಿಸಿಬಿಡ್ತಾರೆ. ಸಡನ್ ಆಗಿ ಸಾಯಿಸ್ತಾರೆ. DC ಆಗಿ ಪಾತ್ರ ಮುಂದುವರಿಯುತ್ತಿರುವಾಗಲೇ ಸಡನ್ ಆಗಿ ಈ ಪಾತ್ರವನ್ನ ಧಾರಾವಾಹಿ ಕಥೆಯಿಂದ ತೆಗೆದಿದ್ದು ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ಲ. ಆಗ್ಲೂ ಕೂಡ ಸಾಕಷ್ಟು ಜನ ಕೇಳ್ಕೊಂಡಿದ್ದು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಂಜನಾ ಇಲ್ಲ ಅಂತಂದ್ರೆ ನಾವು ಈ ಧಾರಾವಾಹಿಯನ್ನೇ ನೋಡೋದಿಲ್ಲ, ಧಾರಾವಾಹಿಯನ್ನ ಎಂಡ್ ಮಾಡಿ ಅಂತ ಸಾಕಷ್ಟು ಜನ ಕೇಳಿದ್ದು ಕೂಡ ಇದೆ. ಇದೀಗ ಸ್ನೇಹಳ ಹೃದಯವನ್ನು ಕಸಿ ಮಾಡೋ ಮೂಲಕ ಇನ್ನೊಂದು ಪಾತ್ರಕ್ಕೆ ಜೀವ ನೀಡಿ ಕಥೆಯನ್ನು ಮುಂದುವರಿಸಲಾಗಿತ್ತು. ಅಂದರೆ ಸೀರಿಯಲ್ ಕಂಟಿನ್ಯೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಟ್ವಿಸ್ಟನ್ನು ಕೊಡ್ತಾರೆ. ಸ್ನೇಹ ಅನ್ನುವಂಥ ಹೊಸ ಪಾತ್ರವನ್ನು ಪರಿಚಯಿಸ್ತಾರೆ. ಈ ಪಾತ್ರದಲ್ಲಿ ಮೊದಲಿಗೆ ಅಪೂರ್ವ ನಾಗರಾಜ್ ಅನ್ನುವಂಥ ನಟಿಯನ್ನು ಪರಿಚಯಿಸಿದ್ರು ಸ್ನೇಹಿತರೆ. ಆದರೆ ಅದ್ಯಾಕೋ ಪ್ರೇಕ್ಷಕರಿಗೆ ಈ ಪಾತ್ರ ಹಾಗೆ ನಟಿ ಸರಿ ಹೊಂದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅಪೂರ್ವ ನಾಗರಾಜ್ ಅವರ ಪಾತ್ರ ಬದಲಾಗಿದೆ. ಅಂದರೆ ಇನ್ನು ಮುಂದೆ ಕಿರುತೆರೆ ನಟಿ ವಿದ್ಯಾರಾಜ್ ಅವರು ಸ್ನೇಹ ಪಾತ್ರಕ್ಕೆ ಜೀವವನ್ನು ತುಂಬುತ್ತಾರೆ. ಅಂದಹಾಗೆ ಈಗಾಗಲೇ ವಿದ್ಯಾರಾಜ್ ಅವರು ಸ್ನೇಹ ಆಗಿ ನಟಿಸ್ತಿರುವಂಥ ಸಂಚಿಕೆ ಕೂಡ ಬಿಡುಗಡೆಯಾಗಿದೆ. ಹೊಸ ಸ್ನೇಹಳನ್ನು ಕಂಡು ವೀಕ್ಷಕರು ಆಶ್ಚರ್ಯಪಟ್ಟಿದ್ದಾರೆ. ಸೊ ಆಕೆ ಕೂಡ ಹಾಗಾದರೆ ಸೀರಿಯಲಿಂದ ಹೊರ ನಡೆದ್ರ? ಸಂಜನಾ ಆಯಿತು, ಅದಾದ್ಮೇಲೆ ಬಂದಂಥ ನಟಿ ಕೂಡ ಆಯಿತು, ಈಗ ವಿದ್ಯಾ ಅವರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಸೀರಿಯಲನ್ನೇ ಎಂಡ್ ಮಾಡಿಬಿಡಿ. ಈ ರೀತಿಯಾದಂಥ ಟ್ವಿಸ್ಟ್ ಕೊಟ್ಟರೆ ಯಾರಿಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ? ಮೇನ್ ಪಾತ್ರವನ್ನೇ ಹೀಗೆ ಬದಲಾವಣೆ ಮಾಡಿದ್ರೆ ನೋಡೋದಕ್ಕೆ ಒಂಚೂರು ಇಷ್ಟ ಇಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರೋದಂತೂ ಅದು ಹೌದು. ಸದ್ದಿಲ್ಲದೆ ಸ್ನೇಹ ಪಾತ್ರದಲ್ಲಿ ಬದಲಾವಣೆಯಾಗಿದ್ದು ವಿದ್ಯಾರಾಜ್ ಅವರು ಸ್ನೇಹಳಾಗಿ ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿ ಆಗ್ತಾರ ಅನ್ನೋದು ಕುತೂಹಲ ಸ್ನೇಹಿತರೆ. ಕಂಠಿಯ ಹೆಂಡತಿ ಸ್ನೇಹ ಬಹಳ ದಿಟ್ಟ ಸ್ವಾಭಿಮಾನಿ ಹೆಣ್ಣು ಮಗಳಾಗಿ ಕಾಣಿಸ್ಕೊಂಡಿದ್ರು. ಧಾರಾವಾಹಿಯನ್ನು ವೀಕ್ಷಿಸ್ತಿದ್ದಂಥ ಹಲವಾರು ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾಗಿ ರೋಲ್ ಮಾಡೆಲ್ ಅಂತ ಇದ್ರು. ಆದರೆ ಇದೀಗ ಪರಿಚಯವಾಗಿರುವಂಥ ಹೊಸ ಪಾತ್ರ ಸ್ನೇಹ ಒಂದಷ್ಟು ತನ್ನದೇ ಆದಂಥ ಭಯ ಹಾಗೆ ಒಂದು ಸುರಕ್ಷತೆ ಇಲ್ಲದೆ ಇರುವಂಥ ಒಂದು ಭಾವದಲ್ಲಿರುವಂಥ ಪಾತ್ರ. ಇತ್ತೀಚೆಗಷ್ಟೇ ತನ್ನ ಹೆಂಡತಿ ಸ್ನೇಹಳ ಹೃದಯವನ್ನೇ ಈಕೆಗೂ ನೀಡಿರೋದು ಅಂತ ವಿಚಾರ ಕಂಠಿಗೆ ಗೊತ್ತಾಗಿದೆ. ಇದೀಗ ಸ್ನೇಹ ಹಾಗೆ ಕಂಠಿಯ ನಡುವೆ ಯಾವ ರೀತಿ ಸಂಬಂಧ ಬೆಳೆಯುತ್ತೆ ಅನ್ನೋದು ಪ್ರೇಕ್ಷಕರಿಗಿರುವಂಥ ಒಂದು ಕುತೂಹಲ. ತನ್ನ ಮನೆಯಲ್ಲಿದ್ದಂಥ ಸ್ನೇಹ ಬಗ್ಗೆ ತಾತ್ಸಾರವಿದ್ದ ಕಂಠಿಗೆ ಸ್ನೇಹಳಲ್ಲಿ ತನ್ನ ಹೆಂಡತಿ ಹೃದಯ
ಇಲ್ಲವಿರೋದು ತಿಳಿದಾಗಿನಿಂದ ಆ ತಾತ್ಸಾರ ಎಲ್ಲ ದೂರಾಗಿ ಅನುಕಂಪ ಮೂಡ್ತಾ ಇದೆ. ಹಾಗಾಗಿ ಇವರಿಬ್ಬರ ಜೋಡಿ ಕಥೆಯನ್ನು ನಿರ್ದೇಶಕರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕಾದು ನೋಡಬೇಕು. ಈಗ ಮತ್ತೆ ಸ್ನೇಹ ಬದಲಾಗಿದೆ. ವೀಕ್ಷಕರಿಗೆ ಆ ಸೀರಿಯಲನ್ನು ನೋಡೋದಕ್ಕೆ ಅಥವಾ ಆಕೆಯನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ವಿಚಾರ ಏನಪ್ಪ ಅಂತಂದರೆ, ನಟಿ ವಿದ್ಯಾರಾಜ್ ಅವರು ಸದ್ಯ ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಕು ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ರಾಮಾಚಾರಿಯಲ್ಲಿ ಕೃಷ್ಣನ ಹೆಂಡತಿ ರುಕ್ಮಿಣಿಯಾಗಿ ನಟಿ ದೇವಿಕಾ ಭಟ್ ಅವರು ಮೊದಲಿಗೆ ಕಾಣಿಸ್ಕೊಂಡಿದ್ರು. ನಂತರ ಕೆಲವೇ ಸಮಯದೊಳಗೆ ದೇವಿಕಾ ಭಟ್ ರುಕ್ಮಿಣಿ ಪಾತ್ರದಿಂದ ಹೊರ ಬರ್ತಾರೆ. ಆ ಪಾತ್ರಕ್ಕೆ ನಟಿ ವಿದ್ಯಾರಾಜ್ ಅವರು ಇದೀಗ ಜೀವವನ್ನು ತುಂಬ್ತಾ ಇದ್ದಾರೆ. ಸೊ ಯಾವ ಧಾರಾವಾಹಿಯಲ್ಲಿ ಯಾವ ಪಾತ್ರ ಮುಗಿಯುತ್ತೆ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ರುಕ್ಮಿಣಿ ಪಾತ್ರ ನೆಗೆಟಿವ್ ಶೇಡ್ ಆಗಿದ್ದು, ವಿದ್ಯಾರಾಜ್ ಅವರ ಅಭಿನಯ ಪ್ರೇಕ್ಷಕರಿಗೆ ಹಿಡಿಸಿದೆ. ಇದರ ನಡುವೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲೂ ಕೂಡ ಪಾತ್ರಧಾರಿ ಬದಲಾವಣೆಯಾಗಿ ನಟಿ ವಿದ್ಯಾರಾಜ್ ಅವರು ಸ್ನೇಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದಹಾಗೆ ವಿದ್ಯಾರಾಜ್ ಅವರು ಈ ಮೊದಲು ಕನ್ಯಾದಾನ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸಿದರು. ಇದರ ಜೊತೆಗೆ ಸೇವಂತಿ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ರು ಸ್ನೇಹಿತರೆ. ಅಂದರೆ ಅರ್ಜುನ್ ಅಂದರೆ ನಾಯಕ ಅರ್ಜುನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಈಕೆ ನಟಿಸಿದ್ರು. ಸೇವಂತಿ, ರಾಮಾಚಾರಿ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಭಿನಯಿಸುತ್ತಿರುವಂತ ನಟಿ ವಿದ್ಯಾರಾಜ್ ಅವರು ತಮ್ಮ ಅಚ್ಚುಕಟ್ಟಾದ ಅಭಿನಯದಿಂದ ಜನಮನ ಗೆಲ್ತಿರೋದು ಸುಳ್ಳಲ್ಲ. ಆದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಈಕೆ ಸಕ್ಸಸ್ ಆಗ್ತಾರಾ ಅನ್ನೋದು ಕಾದು ನೋಡಬೇಕು. ಯಾಕಂತಂದ್ರೆ ಈಗಾಗಲೇ ಪ್ರೇಕ್ಷಕರಿಗೆ ಒಂದು ರೀತಿಯಾಗಿ ಕಿರಿಕಿರಿ ಇರಿಟೇಷನ್ ಆಗೋಗ್ಬಿಟ್ಟಿದೆ. ಧಾರಾವಾಹಿ ಚೆನ್ನಾಗಿತ್ತು, TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಸ್ನೇಹ ಯಾವಾಗ ಈ ಧಾರಾವಾಹಿಯಿಂದ ಅಂದರೆ ಸಂಜನಾ ಯಾವಾಗ ಈ ಧಾರಾವಾಹಿಯಿಂದ ಆಚೆ ನಡೀತಾರೋ ಕಂಪ್ಲೀಟಾಗಿ TRP ಕುಂಠಿತ ಆಗುತ್ತೆ. ಅದಾದ ಮೇಲೆ ಸ್ವಲ್ಪ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಬರ್ತಾರೆ ಹೊಸ ಸ್ನೇಹಳನ್ನು. ಆದರೂ ಕೂಡ ಪ್ರೇಕ್ಷಕರಿಗೆ ಅದು ಇಷ್ಟ ಆಗೋದಿಲ್ಲ. ಆಕೆಯ ನಟನೇನೋ ಅಥವಾ ಆಕೆ ಸಂಜನಾ ಅವ್ರ ರೀತಿ ಇಷ್ಟ ಆಗ್ತಾ ಇರಲಿಲ್ವೋ ಗೊತ್ತಿಲ್ಲ. ಬಟ್ ಆಕೆ ಕೂಡ ಹೊರ ನಡೀತಾರೆ. ಈಗ ಮತ್ತೆ ವಿದ್ಯಾ ಅವ್ರು ಜಾಯ್ನ್ ಆಗಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಈ ಧಾರಾವಾಹಿ ನಡೆಯುತ್ತೋ ಅಥವಾ ಎಂಡ್ ಆಗುತ್ತೋ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪದೇ ಪದೇ ಮುಖ್ಯ ಪಾತ್ರಧಾರಿಯ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಪಾತ್ರ ಬದಲಾವಣೆ ಆಗ್ತಾ ಇದೆ. ನಟಿಯರು ಧಾರಾವಾಹಿಯಿಂದ ಆಚೆ ಬರ್ತಾ ಇದ್ದಾರೆ. ಸೀರಿಯಲ್ ಕೂಡ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಈ ಸೀರಿಯಲ್ ಎಂಡ್ ಆಗಬೇಕಾ ಅಥವಾ ಈಗ ಬಂದಿರುವಂಥ ಹೊಸ ಸ್ನೇಹ ನಿಮಗೆ ಇಷ್ಟ ಆಗಿದೆಯಾ? ಹಳೆ ಸ್ನೇಹ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.